ಏನು ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾವು ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಜೊತೆಗೆ ನಿಲ್ಲುವಂತ ಕೆಲಸ ಮಾಡಿದ್ದೀವಿ. ಈಗ ನಿನ್ನೆ ಕೂಡ ಒಂದು ಸುದ್ದಿ ಮಾಧ್ಯಮದಲ್ಲಿ ಒಬ್ಬ ಹಿರಿಯರು ವಯಸ್ಸಾಗಿರುವಂತವ್ರು ಬೀದಿ ಬದಿ ವ್ಯಾಪಾರಿಗಳು ಅವರ ಕಷ್ಟವನ್ನು ತೋಡ್ಕೊಂಡಿದ್ರು. ಅದನ್ನು ಕೂಡ ನಾನು ಗಮನಿಸಿದೆ. ಈಗಾಗಲೇ ನಾನು ಇದನ್ನ ಸಿದ್ಧಪಡಿಸಿದ್ದೆ. ಯಾಕಂದ್ರೆ ಬೇಸಿಗೆ ಈಗಾಗಲೇ ಹವಾಮಾನ ವೈಪರೀತ್ಯ ತಾವೆಲ್ಲ ಗಮನಿಸಿದ್ದೀರಾ. ಮೊನ್ನೆ ಕೂಡ ಮಳೆ ಕೂಡ ಜೋರಾಗಿ ಬಿದ್ದಿದೆ. ಈಗ ಬಿಸಿಲು ಕೂಡ ಈ ಒಂದು ಬೇಗ ಬರುವ ತಿಂಗಳಲ್ಲಿ ಬಹಳಷ್ಟು ಹೆಚ್ಚಾಗಬಹುದು ಅಂತ ಹವಾಮಾನ ಇಲಾಖೆ ಕೂಡ ತಿಳಿಸಿದೆ. ಅದರಿಂದಾಗಿ ಒಂದು ಏನು ಬಿಸಿಲಲ್ಲಿ ವ್ಯಾಪಾರ ಮಾಡಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರ ಜೊತೆಗೆ ನಿಲ್ಲುವಂತ ಕೆಲಸ ಆಗಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮ ಒಂದು ಪ್ರಾಯೋಗಿಕವಾಗಿ ನಮ್ಮ ನಗರ ಭಾಗಗಳಲ್ಲಿ ಕೆಲವು ಕಡೆ ಏನು ಜನ ನೋವು ತಿಂತಾ ಇದ್ರು, ಬಿಸಿಲು ಒಂದು ಬೇಗೆಯಿಂದ ಬಳಲ್ತಾ ಇದ್ರು, ಅವ್ರಿಗೆ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಛತ್ರಿಯನ್ನು ಕೊಡುವ ಮೂಲಕ ಒಂದು ಜೊತೆ ನಿಲ್ಲುವಂತ ಕೆಲಸ ಮಾಡಿದ್ವಿ. ಈಗ ನಗರ ಭಾಗಗಳಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆ ಗುರ್ತಿಸಿ ಅವ್ರಿಗೆ ಏನು ಆಯಕಟ್ಟಿನ ಪ್ರದೇಶದಲ್ಲಿ ಕೊಡ್ತಾ ಇದ್ವಿ. ಮುಂದಿನ ಹಂತದಲ್ಲಿ ಇದು ಒಂದು ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಈಗ ಗೌರಿಬಿದನೂರಲ್ಲಿ ಕೂಡ ಒಂದು ಕೊಡುವ ವ್ಯವಸ್ಥೆ ಮಾಡ್ತಾ ಇದ್ವಿ. ಯಾಕಂದ್ರೆ ಗಡಿ ತಾಲೂಕುಗಳಲ್ಲಿ ಈಗ ಬಿಸಿಲಿನ ಬೇಗ ಜಾಸ್ತಿ ಆಗ್ತಾ ಇದೆ. ಬಹಳಷ್ಟು ನಾವು ನೋಡಿದೀವಿ, ಗಮನಿಸಿದೀವಿ. ಇವಾಗ ನಮ್ಮ MG ರಸ್ತೆ ಆಗಿರ್ಬೋದು, ಈಗ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈಗ ಇಲ್ಲಿ ಕೂಡ ಕೆಲವಾರು ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ನೋವುಗಳನ್ನ ತೋಡ್ಕೊಂಡಿದ್ರು. ಅದನ್ನು ಗಮನಿಸಿ ನಾವು ಇದನ್ನ ಸಿದ್ಧಪಡಿಸಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲೂ ಕೂಡ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಜೊತೆಗೆ ನಾಳೆ ನಮ್ಮ ತಾಯಿಯವರ ಹುಟ್ಟಿದ ಹಬ್ಬ ಶ್ರೀರಾಮನವಮಿ ಕೂಡ ಇದೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ 2000ಕ್ಕೂ ಮೇಲ್ಪಟ್ಟು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ, ಅವ್ರ ಜೊತೆ ಒಂದು ನಿಲ್ಲುವಂಥ ಕೆಲಸ ಆಗಬೇಕು. ಯಾಕಂದರೆ ಅವ್ರಿಗೆ ಯಾವೊಂದಿನ ದೈನಂದಿನ ವ್ಯಾಪಾರದ ಮೇಲೆ ಅವರ ಜೀವನ ಅವಲಂಬಿತವಾಗಿರ್ತದೆ. ನಾವು ಏನು ನೋಡ್ತಾ ಇರ್ತೀವಿ ಇವತ್ತು ಭಾಳಷ್ಟು ಜನ ಒಂದು ಕಷ್ಟದ ದಿನಗಳಲ್ಲಿ ಅವರು ಒಂದು ಆರೋಗ್ಯ ಸಮಸ್ಯೆ ಆದಾಗ ಯಾರು ಕೂಡ ಅವರು ಕೇಳುವಂಥ ಸ್ಥಿತಿಯಲ್ಲಿ ಇರಲ್ಲ. ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಆರೋಗ್ಯ ವಿಮೆ ಒಂದು ಮಾಡಿಸ್ಕೊಡ್ಬೇಕು ಅನ್ನೋದು ನನ್ನ ಒಂದು ಹಂಬಲ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ನೆರವೇರಿಸ್ತೀನಿ. ಹಾಗೆ ಅವರ ಒಂದು ಅಸ್ಲಂ ಪಾಷ್ ಅವರು ಯಾರಿದ್ದಾರೆ, ಇವರು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು, ಅವನು ಕೂಡ ಅವರೊಟ್ಟಿಗೆ ಕೂಡ ಮಾತಾಡಿದ್ದೀನಿ. ಅವನು ಕೂಡ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ಸಭೆ ಸೇರಿ ಎಲ್ಲರ ಜೊತೆಗೆ ಮಾತಾಡಿ ಅವ್ರ ಕಷ್ಟ ಸುಖನ ಒಂದು ಪರಿಹರಿಸುವ ನಿಟ್ಟಿನಲ್ಲಿ ಜೈ ಫೌಂಡೇಶನ್ ಜೊತೆಗಿರ್ತದೆ ಅಂತ ತಮ್ಮ ಮೂಲಕ ತಿಳಿಸ್ತೀನಿ. ಈಗಾಗಲೇ ಈಗ ಒಬ್ಬ ತಾಯಿಯವರು ಹೇಳ್ತಾ ಇದ್ರು, ಅವ್ರಿಗೆ ಲೈಸೆನ್ಸ್ ಈ ವಿಚಾರ ಯಾಕೆ ಮಾತಾಡ್ಬೇಕಂದ್ರೆ ನಗರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇವತ್ತೇನು ಪ್ರತಿದಿನ ಅವ್ರ ಸುಂಕ ಏನು ಕಲೆಕ್ಷನ್ ಮಾಡ್ತಾ ಇದ್ದಾರೆ, ಯಾರಾದರೂ ಈಗ ನಗರಸಭಾ ಅಧಿಕಾರಿಗಳು ಮಾನವೀಯತೆ ಅನ್ನೋದು ಬದುಕಿದ್ರೆ ದಯವಿಟ್ಟು ಈ ಕೂಡಲೇ ಅವ್ರಿಗೇನು ಅವರ ಬಳಿಗೆ ಹೋಗಿ ಒಂದು ಲೈಸೆನ್ಸ್ ಕೊಡುವಂತ ಕೆಲಸ ಮಾಡಿ. ಅವ್ರ ಹತ್ರ ಶುಲ್ಕ ಏನು ಅವ್ರಿಗೆ ಪಾವತಿ ಮಾಡ್ಬೇಕಾದಿಲ್ಲ ಅಂದ್ರೆ ಜೈ ಫೌಂಡೇಶನ್ ಸಂಸ್ಥೆ ಅದನ್ನ ಭರಿಸ್ತೈತೆ. ಕೂಡಲೇ ಅವ್ರಿಗೆ ಒಂದು ಕೊಡಿ, ಅವ್ರಿಗೆ ತೊಂದರೆ ಆಗೋದು ಬೇಡ. ಯಾಕಂದ್ರೆ ಅವ್ರ ಜೀವನ ಒಂದು ದೈನಂದಿನ ವ್ಯಾಪಾರದ ಮೇಲೆ ಅವಲಂಬಿತವಾಗಿರ್ತೈತೆ. ಅಂಥವ್ರ ಮೇಲೆ ನಾವು ಒಂದು ಕಠಿಣವಾಗಿ ವ್ಯವಹರಿಸೋದು ತಪ್ಪಂತ ನನ್ನ ಭಾವನೆ. ಅದಕ್ಕಾಗಿ ಈಗ ಏನು ನಗರಸಭೆಯವರು ನಾನು ಮನವಿ ಮಾಡ್ಕೊತೀನಿ, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕೂಡಲೇ ಏನು ಲೈಸೆನ್ಸ್ ಯಾರ್ಯಾರಿಗಿಲ್ಲ ಅವ್ರಿಗೆ ಒದಗಿಸ್ಕೊಡೋ ಕೆಲಸ ಮಾಡಿ. ಶುಲ್ಕ ಬೇಕಾದ್ರೆ ಅವ್ರದ್ದು ಶುಲ್ಕ ನಾನು ಏನಿದೆ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾನು ಬರ್ಸೋದಕ್ಕೆ ಸಿದ್ಧ ಇದ್ದೇನೆ ಅಂತ ಈ ಮೂಲಕ ರಾಜಕಾರಣಿಗಳು ಶುಲ್ಕ ನಾವು ಬರ್ತೀವಿ ಇದುವರೆಗೂ ಯಾರು ಮುಂದೆ ಬಂದಿಲ್ಲ, ಯಾರು ಬರ್ತಿಲ್ಲ. ನೀವು ಇವಾಗ ಮಾತು ಕೊಡ್ತಾ ಇದ್ದೀರಾ ನೋಡಿ. ನಾವು ಹೇಳಿದ್ದನ್ನೇ ಮಾಡೋದು. ಅದೇ ರೀತಿ ನಾವು ಯಾವ್ದು ನಮ್ಮ ಚೌಕಟ್ಟಿನಲ್ಲಿ ಆಗುತ್ತೋ ಅದನ್ನೇ ಹೇಳೋದು. ಆಗದಿರೋ ಚೌಕಟ್ಟನ್ನ ದಾಟಿ ಹೇಳ್ಬಿಟ್ಟು ಮಾಡದಿರೋ ಅಂತ ಕೆಲಸ ನಾವು ಮಾಡಲ್ಲ. ಜೈ ಫೌಂಡೇಶನ್ ಇಂದ ಗಮನಿಸ್ತಾ ಇದ್ದೀರಾ, ನಾವು ನಮ್ಮ ಒಂದು ಚೌಕಟ್ಟಿನಲ್ಲಿ ನಮ್ಮ ಒಂದು ಪರಿಮಿತಿಯಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ. ಇಲ್ಲಿ ರಾಜಕಾರಣಿಗಳು ಯಾರೂ ಇಲ್ಲ, ನಮ್ಮಲ್ಲೆಲ್ಲ ಸಮಾಜ ಸೇವಕರು ಇದ್ದಾರೆ. ಹಾಗೆ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಈಗ ನಾವೇ ಮಾಡೋದಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಶುಲ್ಕ ಏನಿದೆ, ಯಾರ್ಯಾರಿಗೆ ಲೈಸೆನ್ಸ್ ಇಲ್ಲ ಆ ಶುಲ್ಕನ ನಾನು ಭರಿಸ್ತೀನಿ ಅಂತ ಹೇಳಿ. ಸುಂಕ 25 ರೂಪಾಯಿ 30 ರೂಪಾಯಿ ನಗರಸಭೆಯವರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅದನ್ನ ಯಾರು ದೈನಂದಿನವಾಗಿ ಕಟ್ಟಲ್ಲ ಅನ್ನೋದಿಲ್ಲ, ಕೆಲವರು ಕಟ್ತಾ ಇದ್ದಾರೆ. ಈಗ ತಾಯಿ ಅವ್ರ ನೋವು ತೋಡ್ಕೊಂಡ್ರೆ 2 ವರ್ಷದಿಂದ ನಾನು ಅಲಿತಾ ಇದ್ದೀನಿ, ನಗರಸಭೆ ಹತ್ರನೇ ಇದ್ದೀನಿ, ನಗರಸಭೆ ಎದುರುಗಡೆನೇ ಇದೀವಿ. ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನಕ್ಕೆ ಲೈಸೆನ್ಸ್ ಇಲ್ಲ ಅದನ್ನ ಕೊಡುವಂತ ಕೆಲಸ ಮಾಡಿ. ಅದರದ್ದು ಶುಲ್ಕ ಏನೇ ಇರ್ಬೋದು ಅದನ್ನ ಜೈ ಫೌಂಡೇಶನ್ ಸಂಸ್ಥೆಯಿಂದ ಭರಿಸ್ತೀವಿ. ಇಲ್ಲೇನು ನಾವು ಅದನ್ನ ಬೇರೆಯವ್ರ ರೀತಿ ರಾಜಕಾರಣ ತರೋದಿರೋದು ತಪ್ಪಾಗುತ್ತೆ. ಅದೇ ರೀತಿ ಏನು ನಮ್ಮ ತಾಲೂಕಿನಲ್ಲಿ ಸಮಾಜ ಸೇವಕರು ಇದ್ದಾರೆ, ಹಲವಾರು ಜನ ಇದೇ ರೀತಿ ನಮ್ಮ ಒಂದು ಏನು ಬೀದಿ ಬದಿ ವ್ಯಾಪಾರಿಗಳ ಜೊತೆ ನಿಲ್ಲುವಂತ ಕೆಲಸ ಆಗಬೇಕು. ಅವರು ಕೂಡ ಒಂದು ಛತ್ರಿಗಳಾಗಿರ್ಬೋದು, ಅವ್ರ ಕೈಲಾದ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಿದ್ರೆ ಇಂಥವ್ರ ಒಂದು ಒಟ್ಟಿಗೆ ಜನಗಳ ಒಟ್ಟಿಗೆ ನಾವು ನಿಲ್ಲೋ ಕೆಲಸ ಆಗುತ್ತೆ. ಅವಾಗ ನಮ್ಮ ಸಮಾಜ ಸೇವೆ ಕೂಡ ಸಾರ್ಥಕ ಆಗುತ್ತೆ ಅನ್ನೋದು ನನ್ನ ಭಾವನೆ.